ಬಿಜೆಪಿ ಸದಸ್ಯತ್ವಕ್ಕೆ ಬಿಜೆಪಿ ಶಾಸಕ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೊಸ ಬಿಜೆಪಿ ಅಧ್ಯಕ್ಷರ ನೇಮಕಾತಿಯನ್ನು ವಿರೋಧಿಸಿ ಬಿಜೆಪಿಯ ಸದಸ್ಯತ್ವಕ್ಕೆ ಬಿಜೆಪಿಯ ಶಾಸಕ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ನನ್ನ ಮೌನ ನನ್ನ ಒಪ್ಪಿಗೆ ಎಂದು ಭಾವಿಸುವಂತಿಲ್ಲ. ನಾನು ನನ್ನ ಬಗ್ಗೆಯಷ್ಟೇ ಮಾತನಾಡ್ತಾ ಇಲ್ಲ, ನಮ್ಮ ಜೊತೆಗೆ ನಂಬಿಕೆಯಂತೆ ನಿಂತಿದ್ದ ಅಸಂಖ್ಯಾತ ಕಾರ್ಯಕರ್ತರ ಬಗ್ಗೆ ಮಾತನಾಡ್ತಾ ಇದ್ದೇನೆ. ನಮ್ಮ ಕಾರ್ಯಕರ್ತರನ್ನ ಇವತ್ತು ಕುಗ್ಗಿಸಲಾಗಿದೆ, ಲೆಟ್ ಡೌನ್. ಬಿಜೆಪಿ ಶಾಸಕ ರಾಜಾ ಸಿಂಗ್ ಬಿಜೆಪಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ತೆಲಂಗಾಣದ ಗೋಶಮಹಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕ ರಾಜಾ ಸಿಂಗ್ ತೆಲಂಗಾಣ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಅಂದರೆ ಬಿಜೆಪಿಯಿಂದ ಹೊರಬಂದಿದ್ದಾರೆ. ತೆಲಂಗಾಣ ಬಿಜೆಪಿ ಅಧ್ಯಕ್ಷರಾಗಿ ರಾಮಚಂದರ್ ರಾವ್ ಅವರ ನೇಮಕ ಆಗಿದೆ ಎನ್ನುವಂತಹ ವರದಿಗಳ ಹಿನ್ನೆಲೆಯಲ್ಲಿ ಬಿಜೆಪಿಯ ಶಾಸಕ ರಾಜಾ ಸಿಂಗ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದು. ತೆಲಂಗಾಣದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ತಮಗೆ ಸಿಗಬಹುದು ಅಂಥೇಳಿ ತೆಲಂಗಾಣದ ಹೈದರಾಬಾದ್ನ ಗೋಶಮಹಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜಾ ಸಿಂಗ್ ಭಾವಿಸಿದ್ರು. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬೆಂಕಿ ಚೆಂಡು ಶಾಸಕ ಅಂಥೇಳಿ ಇವರನ್ನು ಕರೀಲಾಗ್ತಾ ಇತ್ತು. ಕಾರಣ ಮುಸಲ್ಮಾನರ ವಿರುದ್ಧ ನಿರಂತರವಾಗಿ ದ್ವೇಷ ಭಾಷಣ, ಹಿಂದುತ್ವದ ಹೆಸರಿನಲ್ಲಿ ದ್ವೇಷ ಪ್ರತಿಭಟನೆ. ಈ ಕಾರಣಕ್ಕೋಸ್ಕರ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಶಾಸಕ ಅಂಥೇಳಿ ರಾಜಾ ಸಿಂಗ್ ಅವರನ್ನು ಕರೆಯಲಾಗುತ್ತೆ. ಅಂತಹ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಶಾಸಕ ಇವತ್ತು ಬಿಜೆಪಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಾರಣ ತೆಲಂಗಾಣ ಬಿಜೆಪಿಯ ಅಧ್ಯಕ್ಷರನ್ನಾಗಿ ತಮ್ಮನ್ನ ನೇಮಕ ಮಾಡಲಿಲ್ಲ ಎನ್ನುವಂತಹ ಕಾರಣಕ್ಕೋಸ್ಕರ. ವಕೀಲರು ಆಗಿರುವಂತಹ ಮಾಜಿ MLC ರಾಮಚಂದರ್ ರಾವ್ ಅವರನ್ನ ತೆಲಂಗಾಣದ ಬಿಜೆಪಿಯ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಂತೇಳಿ ವರದಿಯಾಗಿರುವ ಹಿನ್ನೆಲೆಯಲ್ಲಿ ಬಂಡೆದ್ದಿರುವಂತಹ ರಾಜಾ ಸಿಂಗ್ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಶಾಸಕರಾಗಿ ಮುಂದುವರಿಯುತ್ತಾರೆ. ಆದರೆ ಬಿಜೆಪಿಗೆ ಇವರಿಗೂ ಯಾವುದೇ ಸಂಬಂಧ ಇರಲ್ಲ. ತೆಲಂಗಾಣ ಬಿಜೆಪಿಯ ಹಾಲಿ ಅಧ್ಯಕ್ಷ ಸದ್ಯ ಅಧ್ಯಕ್ಷರಾಗಿರುವಂತಹ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಅವರಿಗೆ ರಾಜಾ ಸಿಂಗ್ ಅವರು ತಮ್ಮ ರಾಜೀನಾಮೆಯನ್ನು ಪತ್ರವನ್ನು ಸಲ್ಲಿಸಿದ್ದಾರೆ. ಯಾರೋ ಮಿಸ್ಗೈಡ್ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ, JP ನಡ್ಡಾ ಅವರನ್ನ, BL ಸಂತೋಷ್ ಅವರನ್ನ ಮಿಸ್ಗೈಡ್ ಮಾಡಲಾಗಿದೆ. ತಮ್ಮ ಸ್ವಾರ್ಥಕ್ಕೋಸ್ಕರ ರಾಮಚಂದರ್ ರಾವ್ ಅವರನ್ನ ನೇಮಕ ಮಾಡಲಾಗಿದೆ. ತೆಲಂಗಾಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಂತಹ ಸನಿಹದಲ್ಲಿರುವಂತಹ ಹೊತ್ತಲ್ಲಿ, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಹುದು ಎನ್ನುವಂತಹ ಹೊತ್ತಲ್ಲಿ ರಾಮಚಂದರ್ ರಾವ್ ಅವರ ನೇಮಕಾತಿ ಒಳ್ಳೆಯ ನಿರ್ಧಾರ ಅಲ್ಲ. ಇದರಿಂದ ಪಕ್ಷಕ್ಕೋಸ್ಕರ ದುಡಿದಂತಹ ಲಕ್ಷಾಂತರ ಅಸಂಖ್ಯಾತ ಕಾರ್ಯಕರ್ತರು ಕುಗ್ಗಿ ಹೋಗಿದ್ದಾರೆ, ಅವರಿಗೆ ಮೋಸ ಮಾಡಲಾಗಿದೆ. ಹೀಗಾಗಿ ರಾಮಚಂದರ್ ರಾವ್ ಅವರನ್ನು ತೆಲಂಗಾಣದ ಬಿಜೆಪಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ ಮತ್ತು BL ಸಂತೋಷ್ ಅವರಿಗೆ ರಾಜಾ ಸಿಂಗ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಶಾಸಕ. ಕೋಮು ಭಾಷಣ, ಮುಸಲ್ಮಾನ ವಿರೋಧಿ ಭಾಷಣ, ಮುಸಲ್ಮಾನ ವಿರೋಧಿ ಪ್ರಚೋದನಕಾರಿ ಮಾತುಗಳು, ಇದರ ಮುಖಾಂತರವೇ ಮನೆ ಮಾತಾಗಿರುವಂತಹ ಶಾಸಕ. ಒಟ್ಟು 3 ಬಾರಿ ಸತತವಾಗಿ ಇವರು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು. 2023ರ ತೆಲಂಗಾಣ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜಾ ಸಿಂಗ್ ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತಹ ಅಫಿಡವಿಟ್ನ ಪ್ರಕಾರ ಈ ಶಾಸಕರ ಮೇಲೆ ಒಟ್ಟು 85 ಕೇಸುಗಳಿದ್ದಾವೆ. 85 ಕೇಸುಗಳು, ಒಂದೆರಡಲ್ಲ, 85 ಕೇಸುಗಳಿದ್ದಾವೆ. ಎಲ್ಲವೂ ಕೂಡ ಕೋಮ ಪ್ರಚೋದನೆ, ಮುಸಲ್ಮಾನ ವಿರೋಧಿ ಭಾಷಣ, ಸಮಾಜದ ಶಾಂತಿ ಸೌಹಾರ್ದತೆಯನ್ನು ಹಾಳು ಮಾಡುವಂತಹ ಭಾಷಣ, ಪಬ್ಲಿಕ್ ಡಿಸಾರ್ಡರ್ ಅಥವಾ ಸಾರ್ವಜನಿಕ ಶಾಂತಿಗೆ ಭಂಗ ತರುವಂಥದ್ದು, ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂತಹ ಭಾಷಣ, ಬರೀ ಈ ಕೃತ್ಯಗಳಿಗೆ ಸಂಬಂಧಪಟ್ಟಂಥ FIR ಇರುವಂಥದ್ದು. ಒಟ್ಟು 85 ಕೇಸುಗಳಿದ್ದಾವೆ. FIR ಒಂದೆರಡಲ್ಲ, ಒಂದು ಲಿಸ್ಟೇ ಇದೆ. ಅಂತಹ ಶಾಸಕ ಇವತ್ತು ಬಿಜೆಪಿಯ ಸದಸ್ಯತ್ವಕ್ಕೆ
ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜಾ ಸಿಂಗ್ ಅವರ ಇವತ್ತಿನ ರಾಜೀನಾಮೆಯನ್ನು ಗಮನಿಸಿದಾಗ ನಮಗೆ ಕರ್ನಾಟಕದ ಬಸನಗೌಡ ಪಾಟೀಲ್ ಯತ್ನಾಳ್ ನೆನಪಾಗ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಕರ್ನಾಟಕದಲ್ಲಿ ಫೈರ್ ಬ್ರ್ಯಾಂಡ್ ಬಿಜೆಪಿಯ ಶಾಸಕ ಅಂತೇಳಿ ಕರೆಸಿಕೊಂಡಂಥವ್ರು. ಮುಂದೊಂದು ದಿನ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ನಾನೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗ್ತೀನಿ, ಕರ್ನಾಟಕ ಬಿಜೆಪಿಗೆ ನಾನೇ ಭವಿಷ್ಯದ ನಾಯಕ, ನಾನೇ ಉತ್ತರಾಧಿಕಾರಿ ಅಂತೇಳಿ ಹೇಳ್ಕೊಂಡು ತಿರುಗಾಡ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿ ಕಾದು ಒಂದು ದಿನ ತೆಗೆದು ಕಸದ ಥರ ಎಸೆದು ಬಿಡ್ತು, ಒಂದು ಕಸದ ಬುಟ್ಟಿಯ ಮೇಲೆ ಹೋಗಿ ನೀವು ತೊಲಗಿ ಅಂತೇಳಿ. ಈಗ ಮೊನ್ನೆಯಷ್ಟೇ ಕರ್ನಾಟಕಕ್ಕೆ ಬಂದಿದ್ದಂತಹ ಬಿಜೆಪಿಯ ಕರ್ನಾಟಕ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಆಗಲಿ ಅಥವಾ ಈಶ್ವರಪ್ಪನವರನ್ನಾಗಲಿ ನಾವು ಮತ್ತೆ ಪಕ್ಷಕ್ಕೆ ವಾಪಸ್ ಕರೆಸ್ಕೊಳ್ಳಲ್ಲ, ಇವರು ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ, ಅದಕ್ಕೆ ಅವರು ಶಿಕ್ಷೆಯನ್ನು ಅನುಭವಿಸಬೇಕು ಅಂತೇಳಿ. ಸೇಮ್ ಟೈಪ್ ರಾಜಾ ಸಿಂಗ್ ಕತೆ ಆಗಿರುವಂಥದ್ದು. ಯತ್ನಾಳ್ ಕೂಡ ಸೇಮ್ ಫೈರ್ ಬ್ರ್ಯಾಂಡ್. ನೀವು ಯತ್ನಾಳ್ ಅವರ ಭಾಷಣವನ್ನು ತೆಗೆದು ನೋಡಿದ್ರೆ ಮುಸಲ್ಮಾನರ ವಿರೋಧಿ ಭಾಷಣ, ಎಕ್ಸಾಕ್ಟ್ಲಿ ಅದೇ ಕೆಲಸವನ್ನು ರಾಜಾ ಸಿಂಗ್ ಮಾಡ್ತಾ ಇದ್ರು. ಬಟ್ ಏನು ಮಾಡ್ತು ಕೊನೆಗೆ ಬಿಜೆಪಿ? ಯತ್ನಾಳ್ ಅವರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡ್ತು. ಇತ್ತ ರಾಜಾ ಸಿಂಗ್ ತಮಗೆ ಅಧಿಕಾರ ಸಿಗದ ಕಾರಣಕ್ಕೋಸ್ಕರ, ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಸಿಗದ ಕಾರಣಕ್ಕೋಸ್ಕರ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಇವತ್ತು ಇವರು ರಾಜೀನಾಮೆಯನ್ನು ಕೊಟ್ಟರು, ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಆದರು 6 ವರ್ಷದ ಮಟ್ಟಿಗೆ. ಸೊ ಸಿಂಪಲ್ ಒನ್ ಲೈನ್ ಥಿಯರಿ ಏನು ಅಂತ ಹೇಳಿದ್ರೆ, ಈ ಥರ ಉದ್ರೇಕಕಾರಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿ ತಾವೇ ದೊಡ್ಡ ಫೈರ್ ಬ್ರ್ಯಾಂಡ್ಗಳು, ನಮ್ಮಿಂದ ಮಾತ್ರ ಪಕ್ಷ ಬೆಳೆದಿದೆ ಅಂತೇಳಿ ವೈಯಕ್ತಿಕವಾಗಿ ಯಾರಾದರೂ ಯೋಚನೆ ಮಾಡಿದರೆ ಪಕ್ಷ ಅದನ್ನು ಗಂಭೀರವಾಗಿ ಪರಿಗಣಿಸಲ್ಲ ಅಂತ. ಬೇಕು ಇಂಥವರು, ಬೇಡ ಅಂತಲ್ಲ, ಪಕ್ಷಕ್ಕೆ ಬೇಕು, ವೋಟ್ ಕನ್ಸಾಲ್ಟೇಷನ್ ಮಾಡಕ್ಕೆ ಬೇಕು, ಬಟ್ ನಿಮಗೆ ಪಕ್ಷದ ನಾಯಕತ್ವ ಕೊಡಲ್ಲ. ಈಗ ರಾಜ್ಯಾಧ್ಯಕ್ಷ ಸ್ಥಾನ ಅಂತ ಹೇಳಿದ್ರೆ, ಈಗ ಅವರೇ ಹೇಳಿದ ಹಾಗೆ, ರಾಜಾ ಸಿಂಗ್ ಅವರೇ ಹೇಳಿದ ಹಾಗೆ, ತೆಲಂಗಾಣದಲ್ಲಿ ಬಿಜೆಪಿ ಸರ್ಕಾರ ಬರುವಂತಹ ಹಂತದಲ್ಲಿದ್ದೀವಿ ನಾವು. ಇಂಥ ಹೊತ್ತಲ್ಲಿ ರಾಮಚಂದರ್ ರಾವ್ ಅವರನ್ನು ನೇಮಕ ಮಾಡಿದ್ದು, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು ರಾಮಚಂದರ್ ರಾವ್ ಅವರನ್ನು ನೇಮಕ, XMLC ತೆಲಂಗಾಣದಲ್ಲಿ 8 ಮಂದಿ ಬಿಜೆಪಿಯ ಶಾಸಕರಿದ್ದಾರೆ. ಈ ಬಾರಿ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2023 ಡಿಸೆಂಬರ್ನಲ್ಲಿ ನಡೆದಂತಹ ಚುನಾವಣೆಯಲ್ಲಿ ತೆಲಂಗಾಣದಲ್ಲಿ ಬಿಜೆಪಿಯ ಶಾಸಕರ ಸಂಖ್ಯೆ ಹೆಚ್ಚಳ ಆಗಿದೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ತುಂಬ ಚೆನ್ನಾಗಿ ತನ್ನ ಪ್ರದರ್ಶನವನ್ನು ಕೊಟ್ಟಿದೆ. ಸೊ ಅಂತಹ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರಬಹುದಾದಂತಹ ಸನಿಹದಲ್ಲಿರುವಾಗ ನನ್ನನ್ನು ಆಯ್ಕೆ ಮಾಡಬೇಕಿತ್ತು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎನ್ನುವಂಥದ್ದು ರಾಜಾ ಸಿಂಗ್ ಅವರ ಬಯಕೆ. ಬಟ್ ಬಿಜೆಪಿಗೆ ರಾಜಾ ಸಿಂಗ್ ಅಂತಹ ಒಂದು ಹುದ್ದೆಗೆ ತಂದು ಕೂರಿಸಲಿಕ್ಕೆ ಬಿಜೆಪಿ ರೆಡಿ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವೆಲ್ಲವೂ ಕೂಡ ದೊಡ್ಡ ಮಟ್ಟದ ಪೊಲಿಟಿಕಲ್ ಪರಿಣಾಮವನ್ನು ಬೀರುತ್ತೆ. ಭಾಷಣ ಮಾಡಿ, ಕೋಮ ಪ್ರಚೋದನಕಾರಿ ಎಲ್ಲಿ ಬೇಕಾದರೂ ಭಾಷಣ ಮಾಡಿ, ಬಟ್ ಪಕ್ಷದ ನಾಯಕತ್ವ ಅಂತ ಬಂದಾಗ ನೀವಲ್ಲ, ನಿಮಗೆ ಕೊಡೋಕ್ಕಾಗಲ್ಲ. ಪಕ್ಷದ ನಾಯಕತ್ವ ಅಂತ ಬಂದಾಗ ಬೇರೆ ಲೆಕ್ಕಾಚಾರ ಇಟ್ಕೊಂಡು ಬಿಜೆಪಿ ಹೋಗುತ್ತೆ. ಸೊ ಯತ್ನಾಳ್ಗಾದಂತಹ ಪರಿಸ್ಥಿತಿಯೇ ರಾಜಾ ಸಿಂಗ್ಗಾಗಿದೆ. ರಾಜಾ ಸಿಂಗ್ ಸ್ವಯಂ ಪ್ರೇರಿತವಾಗಿ ಅವಮಾನವನ್ನು ಸಹಿಸದೆ ತಾವೇ ರಾಜೀನಾಮೆ ಕೊಟ್ಟರು. ಯತ್ನಾಳ್ ಅವರನ್ನು ಕಿಕ್ಔಟ್ ಮಾಡಿದ್ರು, ಕಳಿಸಿದ್ರು ಹೊರಗೆ. ಸಿಂಪಲ್. ಫೈರ್ ಬ್ರ್ಯಾಂಡಿಗೆ ಹೋಗಿ ಬಿಜೆಪಿಯವರು ಅರಬ್ಬಿ ಸಮುದ್ರದ ನೀರನ್ನು ತಂದು ಸುರಿದಾಕಿದ್ದಾರೆ. ಈಗ ಸುಮ್ಮನೆ ಇರಬೇಕು, ರಾಜಾ ಸಿಂಗ್ ಫೈಟ್ ಮಾಡಬೇಕಷ್ಟೇ.